ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನಿವತ್ತು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ. ಸ್ವಲ್ಪನೂ ತಳ ಹಿಡಿದಂಗೆ ಉಡುಡಿಯಾಗಿ ನೀಟಾಗಿ ಫ್ಲೇವರ್ಫುಲ್ಲಾಗಿ ಇರೋ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರೋದು ಮಾತ್ರ ಅಲ್ಲ, ಅಷ್ಟೇ ತುಂಬ ಅಂದರೆ ತುಂಬಾ ಟೇಸ್ಟ್ ಇತ್ತು ಇದು ಮಶ್ರೂಮ್ ಬಿರಿಯಾನಿ. ಬನ್ನಿ ಇದನ್ನು ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ತೋರಿಸ್ತೀನಿ. ಫಸ್ಟು ನೋಡಿ, ಮಶ್ರೂಮ್ನ ಕಟ್ ಮಾಡಿ ಈ ಥರ ನೀರಲ್ಲಿ ತೊಳೆದು, ಜಸ್ಟ್ ಈಗ ತಾನೇ ತೊಳೆದು ಇಕ್ಕಿರೋದು. ನೀರಲ್ಲಿ ನೆನೆಸೋಕೆ ಹೋಗಬೇಡಿ ಮಶ್ರೂಮ್ನ. ಇದು ರುಬ್ಬಲಿಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು ಮತ್ತು ಸೋಂಪು ತೊಗೊಂಡಿದ್ದೀನಿ. ಸೋಂಪು ಆದಮೇಲೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ರುಬ್ಲಿಕ್ಕೆ ತೊಗೋತಾ ಇದ್ದೀನಿ. ಮತ್ತು ನೋಡಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿಲಿ ಅರ್ಧ ಈರುಳ್ಳಿನ ಕಟ್ ಮಾಡಲಿಕ್ಕೆ ರುಬ್ಲಿಕ್ಕೆ ಹಾಕಿದ್ದೀನಿ. ಅದ್ರ ಜೊತೆಗೇ ಈರುಳ್ಳಿ ಜೊತೆಗೇ ಈಗ ರುಬ್ಲಿಕ್ಕೆ ಇಲ್ಲ ಏನೇನಿತ್ತಲ್ವ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲನೂ ಸ್ವಲ್ಪ ಫುಲ್ಲು ತೀರಾ ನುಣ್ಣಗೆ ಮಾಡಬೇಡಿ, ತರಿಯಾಗಿ ರುಬ್ಕೊಳ್ಳಿ. ಆದಮೇಲೆ ಇದು ಒಗ್ಗರಣೆಗೆ ಪಲಾವ್ ಎಲೆ ನೋಡಿ, 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಮತ್ತು ಕಸೂರಿ ಮೇಥಿ, ಇದು ಬಂದು ಕಾಡೇಲಕ್ಕಿ ಅಂತ ಹೇಳ್ತಾರೆ, ಇದು ಕಲ್ಲುವ್ವು, ಅದು ಜಾಪತ್ರೆ. ಮತ್ತು ಈರುಳ್ಳಿನ ಈ ಥರ ಸ್ಲೈಸಾಗಿ ದೊಡ್ಡದು 1.5 ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆದಮೇಲೆ ನಾನು ಇದಕ್ಕೆ ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ, ಬುಲೆಟ್ ರೈಸ್ ಏನಂತಾರೆ ಅದನ್ನೇ ತೊಗೊಂಡಿದ್ದೀನಿ. ಅದನ್ನು ಈಗ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಲಿಕ್ಕಿಂತ ಮುಂಚೆ ಅದನ್ನು ತೊಳೆದು ಎತ್ತಿಕ್ಕಿದೆ. ಮತ್ತು ಎಣ್ಣೆ, ಸ್ವಲ್ಪ ಅರಿಶಿನದ ಪುಡಿ ಬೇಕು. ಬನ್ನಿ ಹೇಗೆ ಮಾಡೋದು ಅಂತ. ಮತ್ತು ಇದು ಟೊಮೊಟೊನ ತೋರಿಸಿರಲಿಲ್ಲ, ಸಾರಿ. ಫುಲ್ಲು ಎಲ್ಲ ರುಬ್ಬಾದ್ಮೇಲೆ ಎಲ್ಲ ಆದಮೇಲೆ ಕೊನೆಗೆ ಟೊಮೊಟೊನ ರುಬ್ಬಿಟ್ಟು ಹಾಕ್ತೀನಿ. ನೋಡಿ, ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ವ ಅದನ್ನು ಮಿಕ್ಸಿ ಮಾಡಿ ಬಂದಿದ್ದೀನಿ. ಫುಲ್ಲು ನೋಡಿ ತರಿಯಾಗಿ ರುಬ್ಬಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟವ್ ಮೇಲೆ ಕುಕ್ಕರ್ನ ಇಕ್ತಾಯಿದ್ದೀನಿ. ಕುಕ್ಕರ್ನ ಇಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ನೀರಿತ್ತು ಅಂತ ಹೇಳಿ ಆ ನೀರನ್ನ ಆಚೆ ಚೆಲ್ಲಿ, ನೀರು ಫುಲ್ಲು ಡ್ರೈ ಆಗಬೇಕು, ಸ್ವಲ್ಪನೂ ನೀರು ಇರದೇ ಇರೋ ಥರ ಡ್ರೈ ಮಾಡ್ಕೊಳ್ಳಿ. ನೋಡಿ, ಹೀಗೆ ಡ್ರೈ ಆದಮೇಲೆ ನೆಕ್ಸ್ಟು ಎಣ್ಣೆ ತೊಗೊಂಡಿದ್ವಲ್ವ, ಎಣ್ಣೆ ಹಾಕಿ, ನೀವು ತುಪ್ಪ ಬೇಕಾದರೆ ತುಪ್ಪನೂ ಹಾಕ್ಬೋದು. ಬಟ್ ನನಗೆ ತುಪ್ಪದ ಫ್ಲೇವರ್ ಇದರಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಬರೀ ಎಣ್ಣೆನೇ ಹಾಕಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಕಾಯಿದ್ಮೇಲೆ ನೋಡಿ, ಈಗ ಎಣ್ಣೆ ಕಾಯಿಸ್ಕೊಳ್ಳಿ. ಎಣ್ಣೆ ಕಾಯಿದ್ಮೇಲೆ ನಾವು ಇದಕ್ಕೆ ಸ್ಪೈಸಸ್ ತೊಗೊಂಡಿದ್ವಲ್ವ, ಪಲಾವ್ ಎಲೆ ಮತ್ತು ಜಾಪತ್ರೆ, ಕಲ್ಲು ಹೂವು ಏನೇನು ತೊಗೊಂಡಿದ್ವಲ್ವ ಅದನ್ನೆಲ್ಲ ಹಾಕಿ, ಮತ್ತು ಇದು ಕಾಡೇಲಕ್ಕಿ ಅಂತ ಹೇಳಿದ್ನಲ್ವ, ಆ ಕಾಡೇಲಕ್ಕಿನ ಹಾಗೆ ಹಾಕ್ಬಿಡಿ, ಸ್ವಲ್ಪ ಓಪನ್ ಮಾಡಿಬಿಟ್ಟು ಹಾಕಿ. ಈಗ ಎಲ್ಲ ಸ್ಪೈಸಸ್ಸು ಸ್ವಲ್ಪ ಬಿಸಿ ಆಗಲಿ. ಈಗ ಸ್ವಲ್ಪ ಕೈ ಆಡಿಸಿ ಸ್ಪೈಸಸ್ದು ಎಲ್ಲ ಅದು ಫ್ಲೇವರ್ನ ಬಿಟ್ರೆ ಅದು ಚೆನ್ನಾಗಿ ನಿಮಗೆ ಫ್ಲೇವರು ಸ್ಮೆಲ್ ಚೆನ್ನಾಗಿ ಬರೋದು. ಫುಲ್ಲು ಸೀಸ್ಲಿಕ್ಕೆ ಹೋಗ್ಬಿಡಿ. ಹೀಗೆ ಫ್ಲೇವರ್ ಸ್ವಲ್ಪ ಬಿಡ್ತಾ ಇದೆ ಅಂತ ಗೊತ್ತಾದಮೇಲೆ ನೆಕ್ಸ್ಟು ಸ್ಲೈಸಸ್ ಮಾಡಿದ್ರಲ್ವ ಆನಿಯನ್ಸು ಅದನ್ನು ಹಾಕಿ. ಮತ್ತು ನಾನೀಗ ಕಸೂರಿ ಮೇಥಿನ ಈಗ ಹಾಕಲ್ಲ, ನನಗೆ ಇವಾಗ ಹಾಕಿದ್ರೆ ತುಂಬ ಸ್ಮೆಲ್ ಬಂದ್ಬಿಡುತ್ತೆ. ಕಸೂರಿ ಮೇಥಿದು ಫ್ಲೇವರ್ ತುಂಬಾ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಈಗ ಹಾಕಲ್ಲ. ಯಾವಾಗ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಕಸೂರಿ ಮೇಥಿನ ಇದನ್ನು ಈಗ ಸೈಡಿಗೆ ತೆಕ್ಕೊಳ್ಳಿ. ನಿಮಗೆ ಅದ್ರದ್ದು ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಹೀಗೇ ಹಾಕಿ. ನೋಡಿ, ಹೀಗೆ ಆನಿಯನ್ಸು ಸ್ವಲ್ಪ ಬ್ರೌನ್ ಆಗೋ ಥರ ಕುಕ್ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾನೆ ಕುಕ್ ಮಾಡಿ, ಚೆನ್ನಾಗಿರುತ್ತೆ ಫ್ಲೇವರು. ಜೊತೆಗೆ ಸ್ಪೈಸಸ್ಸೂ ನಿಮಗೆ ಇವಾಗಲೇ ಅದ್ರದ್ದು ಫ್ಲೇವರ್ನ ಬಿಡುತ್ತೆ. ಒಬ್ಬೊಬ್ಬರು ಮಶ್ರೂಮ್ನ ಈಗ ಆನಿಯನ್ ಜೊತೆ ಹಾಕಲ್ಲ, ಅಕ್ಕಿ ಎಲ್ಲ ಹಾಕಾದ್ಮೇಲೆ ಹಾಕ್ತಾರೆ. ನನಗೆ ಹಾಗೆ ಹಾಕಿದ್ರೆ ನನಗಿಷ್ಟ ಆಗೋಲ್ಲ. ಇವಾಗ ಹಾಕಿದ್ರೆ ಅದ್ರದ್ದು ನೀರೇನಿರುತ್ತೆ ಅಲ್ವ, ನೀರೆಲ್ಲ ಅದು ಡ್ರೈ ಆದಮೇಲೆ ಮಶ್ರೂಮ್ಸ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆ ಎಲ್ಲ ಸ್ಪೈಸಸ್ಸನ್ನು ಮಶ್ರೂಮ್ಗಿರೋದ್ರಿಂದ ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ನೀರು ಸೋರಾಕಿದ್ದೆ, ನೀರನ್ನ ಡ್ರೈ ಮಾಡಿ ಈಗ ಎಲ್ಲ ಮಶ್ರೂಮ್ಸ್ನೂ ಹಾಕ್ಕೊಳ್ಳಿ. ಮಶ್ರೂಮ್ಸ್ನ ಆದಷ್ಟು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ, ಯಾಕಂದರೆ ನಾನೊಂದು ಅರ್ಧ ಕೆ ಜಿ
ಇಲ್ಲ 3/4 ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೆ. ನಾನು 400 ಗ್ರಾಮು ಮಶ್ರೂಮ್ಸ್‌ನ ತೊಗೊಂಡಿದ್ದೀನಿ. ಮಶ್ರೂಮ್ಸು ಸ್ವಲ್ಪ ಸ್ವಲ್ಪ ಸಿಗ್ತಾ ಇದ್ರೇ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರೆ ಅಷ್ಟಾಗಿ ಏನು ಇಷ್ಟ ಆಗಲ್ಲ. ಮತ್ತು ನನ್ನ ಮಕ್ಳಿಗೂ ಮಶ್ರೂಮ್ಸ್ ಅಂದರೆ ತುಂಬ ಇಷ್ಟ. ಅವರು ಚೆನ್ನಾಗಿ ತಿಂತಾರೆ ಅಂತ ಹೇಳಿ ನಾನು ಹೀಗೆ ಮಾಡಿದೆ. ನೋಡಿ ಹೀಗೆ ಫ್ರೈ ಮಾಡಿ ಸ್ವಲ್ಪ ಎಲ್ಲ ಎಣ್ಣೆ ಹಿಡಿಯೋ ಥರ ಫ್ರೈ ಮಾಡಿದ್ಮೇಲೆ ಈಗ ಅದು ತುಂಬಾ ಎಣ್ಣೆ ಬಿಡುತ್ತೆ, ನೀರು ಬಿಡುತ್ತೆ. ಈ ಟೈಮಲ್ಲಿ ನೀವು ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು, ಇದಕ್ಕೆ ಎಷ್ಟಕ್ಕೆ ಬೇಕು, ಇದು ಮಶ್ರೂಮ್ಸಿಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕಿ. ಅದು ಫುಲ್ಲುದಕ್ಕೂ ಹಾಕಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಉಪ್ಪಾಗ್ಬಿಡುತ್ತೆ ಮಶ್ರೂಮು. ನಾನು ಅಷ್ಟೇ ಹಾಕ್ತಿರೋದು ನೋಡಿ, ಮಶ್ರೂಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಉಪ್ಪು. ಆಮೇಲೆ ಉಪ್ಪು ಮತ್ತು ಅರಶಿನ ಪುಡಿ ಫುಲ್ಲು ಅದಕ್ಕೆ ಮಿಕ್ಸ್ ಆಗೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆಯೇ ಬೇಯಲಿಕ್ಕೆ ಬಿಟ್ಬಿಡಿ. ನಾನೀಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಇಡ್ತಾಯಿದ್ದೀನಿ. ಹೀಗೇ ಬೇಯಲಿ ಸ್ವಲ್ಪ ಹೊತ್ತು. ತುಂಬ ಹೊತ್ತೇನು ಬೇಡ. ಆಮೇಲೆ ಪಕ್ಕದಲ್ಲಿ ನೀರನ್ನ ಕಾಯಲಿಕ್ಕೆ ಇಡ್ತಾಯಿದ್ದೀನಿ ನೋಡಿ ಅಲ್ಲಿ ನಾನು. ಅಕ್ಕಿಗೆ ಎಷ್ಟು ಬೇಕಾಗುತ್ತೆ ಅಷ್ಟರದ್ದು ಮೆಷರ್ಮೆಂಟಲ್ಲಿ ನೋಡಿ ಹೇಗೆ ನೀರು ಬಿಡುತ್ತೆ ಎಲ್ಲ. ಆ ನೀರು ಆದಷ್ಟು ಡ್ರೈ ಆಗೋ ಥರ ನೋಡಿ. ಹೀಗೇ ಡ್ರೈ ಆಗಲಿ, ಇನ್ನೂ ಸ್ವಲ್ಪ ಬೇಯಲಿ ಮಶ್ರೂಮು. ನಾನಿಲ್ಲಿ ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ನಲ್ವ, ಸೊ 4 ಗ್ಲಾಸು ನೀರನ್ನ ಪಕ್ಕದಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ಟೈಮಲ್ಲಿ ನೋಡಿ ನಾವು ರುಬ್ಬಿಕ್ಕಿದ್ವಲ್ವ ಗ್ರೀನ್ ಮಸಾಲ, ಆದಷ್ಟು ನಾನು ಇದು ದೊಣ್ಣೆ ಬಿರಿಯಾನಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಗ್ರೀನಿಶ್ ಆಗಿ ಬರಬೇಕು, ಎಲ್ಲೋ ಗ್ರೀನಿಶ್ ಆಗಿರಲಿ ಅಂತ ಹೇಳಿ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಬೇರೆ ಇನ್ನೇನು ಮಸಾಲೆ ಐಟಮ್ಸ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ. ಪೌಡರ್ಸ್ನೆಲ್ಲ ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಅದನ್ನೆಲ್ಲ ಯೂಸ್ ಮಾಡ್ತಿಲ್ಲ, ಬರೀ ಹೀಗೇ ಮಾಡ್ತಾಯಿದ್ದೀನಿ. ಇದಿಲ್ಲಿ ಬೇಯೋ ಅಷ್ಟೊತ್ತಿಗೆ ನೋಡಿ ಟೊಮೊಟೊ ತೊಗೊಂಡಿದ್ನಲ್ವ, ಆ ಟೊಮೊಟೊನ ಗ್ರೈಂಡ್ ಮಾಡಿ ತೊಗೊಬರ್ತೀನಿ ನಾನು. ಇದು ಹೀಗೆ ಬೇಯ್ತಾ ಇರಲಿ. ಆಗಾಗ ತೆಗೆದು ಹೀಗೆ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟ್ ಫುಲ್ಲು ಹೊರಟೋಗ್ಬಿಡುತ್ತೆ. ಈಗ ನೀವು ಅದು ಏನು ಗ್ರೀನ್ ಮಸಾಲ ರುಬ್ಬಿದ್ದನ್ನ ಹಾಕಿದ್ರಲ್ವ, ಆವಾಗಿಂದ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ಟೈಮಲ್ಲೇ ಟೊಮೊಟೊ ರುಬ್ಬಿದ್ರಲ್ವ ಟೊಮೊಟೊನ ಹಾಕಿಬಿಡಿ. ಸೊ ಎಲ್ಲ ನಿಮಗೆ ಒಟ್ಟಿಗೆ ಬೇಯುತ್ತೆ. ನೀವು ಇದನ್ನು ಈಗ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು. ಹೀಗೆ ಬೇಯ್ತಾ ಇರಲಿ ಇದು. ಮತ್ತು ಈ ಟೈಮಲ್ಲಿ ನೋಡಿ ನಾನು ಕಸೂರಿ ಮೆಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಫ್ಲೇವರ್ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗ ಮತ್ತೆ ಮುಚ್ಚಿ ಬೇಯಿಸಿ, ಹಾಗೆ ಮುಚ್ಚಿ ಬೇಯಿಸಿ ಪದೇ ಪದೇ ಹೀಗೆ ತೆಗೆದು ನೋಡಿ, ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ ತೆಗೆದು ಅದನ್ನು ಕೈ ಆಡಿಸ್ತಾ ಇದ್ದೆ. ಹಾಗೆ ಒಂದು 2 ಟೈಮ್ಸ್ ಮಾಡಿ ನೋಡಿ. ಈಗ ಅಲ್ಲಿ ಎಣ್ಣೆ ಬಿಡೋದು ಕಾಣಿಸ್ತಾ ಇದೆ ನಿಮಗೆ, ಇನ್ನೂ ಆ ಟೈಮಲ್ಲಿ ಅಕ್ಕಿ ತೊಗೊಂಡಿದ್ರಿ ಅಲ್ವಾ, ಅಲ್ಲಿ ಎಣ್ಣೆ ಬಿಡ್ತಾ ಇದೆ ಅಂತ ಗೊತ್ತಾದಮೇಲೆ ಏನು ಅಕ್ಕಿ ತೊಗೊಂಡಿದ್ರಲ್ವ ಅಕ್ಕಿನ ಅದರೊಳಗಡೆ ಆ್ಯಡ್ ಮಾಡಿ. ಅಕ್ಕಿ ಎಲ್ಲನೂ ನೀಟಾಗಿ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನೀವು ನೀರು ಹಾಕದೆ ಅಕ್ಕಿ ಹಾಕಿದ್ರೆ ಅಕ್ಕಿದಿಗೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿಗೆಲ್ಲ ಮಸಾಲೆ ಹಿಡ್ದಿರುತ್ತೆ. ಸೊ ಆಗ ನಿಮಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತಲ್ವ, ಚೆನ್ನಾಗಿರುತ್ತೆ ಆವಾಗ. ನೋಡಿ ಹೀಗೇ ಸ್ವಲ್ಪ ಹೊತ್ತು ಅಕ್ಕಿ ಇದೆ ಇದ್ರೊಳಗಡೆನೇ ಇರಲಿ. ಇದರಲ್ಲಿ ಒಂದು 10% ಅಕ್ಕಿ ಬೇಯಲಿ. ನೋಡಿ ಕಾಣಿಸುತ್ತೆ ನೋಡಿ, ಹೀಗೆ ಅಕ್ಕಿ ಬೇಯ್ತಾ ಇದೆ.
ಹೀಗೆ ಚೆನ್ನಾಗಿ ತಿರುಗಿಸ್ಲಿಲ್ಲ ಅಂತಂದರೆ ತಳ ಹಿಡಿದು ಬಿಡುತ್ತೆ. ಮತ್ತು ಮುಚ್ಚಿ ಇನ್ನೂ ಒಂದೆರಡು ನಿಮಿಷ ಬಿಟ್ಬಿಡಿ. ನೋಡಿ 2 ನಿಮಿಷ ಆಗಿದೆ. ಆದಮೇಲೆ ನಾನೇನಿದೆ ಅದು ಪ್ಲೇಟ್ನ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಎಲ್ಲ ನೀರೂ ನೀವೇ ನೋಡ್ಬೋದು ಫಸ್ಟ್ ಅಕ್ಕಿ ಹಾಕಿದಾಗ ಹೇಗಿತ್ತು ನೀರು, ಈಗ ಹೇಗಿದೆ ಅಂತ. ಈಗ ಮಿಕ್ಸಿದು ತೊಳೆದು ಸ್ವಲ್ಪ ನೀರು ಹಾಕಿದ್ದೀನಿ. ಇದಾದಮೇಲೆ ನಾವು ಮೆಷರ್ಮೆಂಟಿಗೆ ಕರೆಕ್ಟಾಗಿ ಬಿಸಿ ಮಾಡಿ ಇಟ್ಟಿದ್ವಲ್ವ ನೀರು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತಣ್ಣೀರನ್ನೇ ಆ್ಯಡ್ ಮಾಡ್ಬೋದು, ಬಟ್ ತಣ್ಣೀರು ಈ ಟೈಮಲ್ಲಿ ಹಾಕಿದ್ರೆ ನಿಮಗೆ ಅಕ್ಕಿ ಹಾಳಾಗುತ್ತೆ. ಅದಕ್ಕೋಸ್ಕರ ನೀರನ್ನ ಬಿಸಿ ಮಾಡಿ ಪಕ್ಕದಲ್ಲೇ ಬಿಸಿಗಿಟ್ಟು ಈಗ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಅಕ್ಕಿ, ನೀರು, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಈ ಟೈಮಲ್ಲಿ ನೀವು ಉಪ್ಪು ಹೇಗಿದೆ ನೋಡಿ, ಉಪ್ಪು ಕರೆಕ್ಟಾಗಿದೆಯಾ, ಉಪ್ಪು ಖಾರ ಎಲ್ಲನೂ ಈ ಟೈಮಲ್ಲಿ ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸೊ ನಾನು ಸಾಲ್ಟ್ನ ಆ್ಯಡ್ ಮಾಡಿದೆ. ಎಂತಕ್ಕೆ ಅಂದರೆ ಆವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿದ್ದು ಬರೀ ಮಶ್ರೂಮಿಗೆ ಅಂತ ಮಾತ್ರ ಹಾಕಿದ್ವಿ, ಅನ್ನಕ್ಕೆಲ್ಲ ಸೇರಿಸಿ ಹಾಕಿರಲಿಲ್ಲ. ಈ ಟೈಮಲ್ಲಿ ಎಲ್ಲದಕ್ಕೂ ಸೇರಿ ಉಪ್ಪು ಹಾಕಿದ್ದೀನಿ. ಖಾರ ಎಲ್ಲ ಕರೆಕ್ಟಾಗಿತ್ತು. ಖಾರ ನಿಮ್ಮ ಮೆಜರ್ಮೆಂಟಿಗೆ ನೋಡಿ ತೊಗೊಳ್ಳಿ. ನನಗೆ 1 ಗ್ಲಾಸಿಗೆ 3 ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಸೊ ನಾನು 2 ಗ್ಲಾಸಿಗೆ 6 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಸೊ ನನಗೆ ಕರೆಕ್ಟಾಗಿತ್ತು ಖಾರ. ಹೀಗೇ ಇನ್ನೂ ಸ್ವಲ್ಪ ಹೊತ್ತು ಬೇಯಲಿ. ಒಂದು ಅರ್ಧ ಭಾಗ ಅಕ್ಕಿ ಇದರಲ್ಲೇ ಬೆಂದು ಹೋಗ್ಬಿಡ್ಬೇಕು ನಿಮಗೆ. ಸೊ ಹಾಗಿತ್ತು ಹೀಗೆ ಅರ್ಧ ಇಲ್ಲೇ ಬೆಂದಿತ್ತು ಅಂತ ಹೇಳಿದ್ರೆ ನಿಮಗೆ ವಿಷಲ್ ಕೂಗಿಸ್ಬೇಕಾದ್ರೆ ಅದು ತಳ ಹಿಡ್ದಿರಲ್ಲ, ಅದೇನೂ ಆಗಿರಲ್ಲ. ಅಕ್ಕಿ ನೀಟಾಗಿ ಉಡಿ ಉಡಿಯಾಗಿ ಬೆಂದು ಬಂದಿರುತ್ತೆ. ಮತ್ತು ಇನ್ನೊಂದು ಸಲ ಮುಚ್ಚಿ ನಾನು ಹಾಗೆಯೇ ಬೇಯಿಸ್ಕೊತಾ ಇದ್ದೀನಿ. ನಮಗೆ ನಾವು ಎಷ್ಟು ಕುದೀತಾ ಇದೆ ನೋಡಿ, ಅದು ಸ್ಟೀಮ್ಸ್ ಎಲ್ಲ ಎಷ್ಟು ಆಚೆ ಬರ್ತಾ ಇದೆ. ಈಗ ಮತ್ತೆ ಇನ್ನೊಂದು ಸಲ ತೆಗೆದು ತಿರುಗಿಸ್ಕೊಳ್ಳಿ. ಬಿಸಿ ಇತ್ತು ಪ್ಲೇಟು, ಸ್ವಲ್ಪ ಅದಕ್ಕೆ ಆಗೈತೆ ನೋಡಿ. ಹೀಗೆ ತಿರುಗಿಸ್ಕೊಳ್ಳಿ. ಹೀಗೆ ತಿರುಗಿಸ್ಕೊಂಡು ಕ್ಯಾಪ್ ಹಾಕಿಬಿಡಿ. ಕ್ಯಾಪ್ ಹಾಕಿ ಸ್ಟೀಮ್ ನೋಡಿ, ಅದು ಬ್ಲಾಕ್ ಆಗಿಲ್ಲ ಅಂದರೆ 2 ವಿಷಲ್ ಬರೋವರೆಗೂ ಬಿಟ್ಬಿಡಿ. ಹಾಗೆಯೇ ನೋಡಿ 2 ವಿಷಲ್ ಆಗಿದೆ. ಈಗ ನಿಮ್ಮ ಮುಂದೆನೇ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸ್ಟೀಮ್ ಗ್ಯಾಸಿಂದ ಇದು ಸ್ವಲ್ಪ ಇತ್ತು ಗ್ಯಾಸು, ಅದನ್ನ ಸ್ಟೀಮ್ ರಿಲೀಸ್ ಮಾಡಿಬಿಟ್ಟು ಕುಕ್ಕರ್ನ ಓಪನ್ ಮಾಡಿ. ನೋಡಿ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಸ್ಟೀಮ್ ಹೇಗೆ ಬಂದಿದೆ ನೋಡಿ. ಈಗ ಸ್ಟೀಮ್ ಕಡಿಮೆ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಉಡಿ ಉಡಿಯಾಗಿ ಮಶ್ರೂಮ್ ಬಿರಿಯಾನಿ. ನೋಡಿ ತಳನೂ ಸ್ವಲ್ಪನೂ ಹಿಡ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಟೇಸ್ಟ್ ನೋಡಿಲ್ಲ ಬಟ್ ಚೆನ್ನಾಗಿತ್ತು. ಸ್ಮೆಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಓಪನ್ ಮಾಡಿದ ತಕ್ಷಣ. ನೋಡಿ ಎಲ್ಲೂ ತಳ ಹಿಡ್ದಿಲ್ಲ. ಈಗ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿನೂ. ನಮಗೂ ತುಂಬ ಇಷ್ಟ ಆಯಿತು. ಮಕ್ಕಳು ಇಷ್ಟಪಟ್ಟು ತಿಂದರು.